ಮಕ್ಕಳೇ, ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 4 ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. KSEEB ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ವೆಬ್ಸೈಟಲ್ಲಿ. ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕಾದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಎಲ್ಲ 4 ಮಾಡೆಲ್ ಕ್ವಶನ್ ಪೇಪರ್ಸು ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಯಾಕೆ ಮಾಡೆಲ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದು ಒಂಥರ ನಮಗೆ ದಾರಿ ತೋರಿಸ್ತದೆ. ನೀವು ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ ಸ್ಕೋರಿಂಗಿಗೆ ನೀವು ಹೇಗೆ ಥಿಂಕ್ ಮಾಡಬೇಕು ಅಂತಿರೋದಕ್ಕೆ ಒಂದು ಹೆಲ್ಪ್ ಮಾಡ್ತದೆ. ಥಿಂಕ್ ಹೇಗೆ ಮಾಡಬೇಕು, ಹೇಗೆ ಕ್ವಶನನ್ನು ಸಾಲ್ವ್ ಮಾಡಬೇಕು ಅಂತ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ. ಯಾಕೆಂತಂದರೆ ಈಗ ಆಲ್ರೆಡಿ ನೀವು ತುಂಬ ರಿವಿಷನ್ ಎಲ್ಲ ಮಾಡಿರ್ತೀರ, ಸ್ಕೂಲಲ್ಲೂ ರಿವಿಷನ್ಸ್ ಆಗಿರುತ್ತೆ. ಇದು ನಿಮಗೆ ನಿಮ್ಮ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಸಣ್ಣ ಸಣ್ಣ ತಪ್ಪುಗಳಾಗ್ತಿದೆಯಲ್ವ, ಅದನ್ನು ತಿದ್ದುಕೊಳ್ಳಿಕ್ಕೂ ಸಹ ಇದು ಸಹಾಯ ಮಾಡ್ತದೆ. ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಹೀಗಿದೆ, ಇದು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ನೋಡ್ಕೊಂಡಿದ್ದೀರಾ. ಈಗ ಫಸ್ಟ್ 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಕೇಳಿದರೆ, ಇದೇ ಥರನೇ ಇತ್ತು. ಮೊದಲನೇ ಕ್ವಶನ್ ಪೇಪರ್ಲು ಈ ಥರದೊಂದು ಪ್ರಾಬ್ಲಮ್ ಇತ್ತು. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಯಾವುದೆಲ್ಲ ಇದೆ, ಇದಿದೆ. 90ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೆಲ್ಲ ಅಂತ ಕೇಳಿದರೆ, ಯಾವುದರಿಂದ ಭಾಗಿಸ್ತೀರಾ? ಫಸ್ಟ್ ಎಲ್ಲವೂ ಅವಿಭಾಜ್ಯ ಸಂಖ್ಯೆ ಅಂತಲೇ ಭಾಗಿಸ್ಬೇಕು. 2 4 8, ಇಲ್ಲಿ 1 ಉಳ್ಕೊಳ್ತದೆ, ಆಗ 10 ಆಗುತ್ತೆ. 2 5 10. ಈಗ ಇದು ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಈ 45 ಅಂತ ಇದೆರಡನ್ನ ಕೂಡಿಸಿದಾಗ 45 3ರಿಂದ ಭಾಗಾಗುತ್ತೆ, 5ರಿಂದನೂ ಭಾಗಾಗುತ್ತೆ. ನೀವು 5ರಿಂದ ಈಸಿಯಾಗಿ ಮಾಡ್ತೀರಾ. 5 9 45. ಈಗ ಈ 9 5ರಿಂದ ಭಾಗ ಆಗಲ್ಲ, 3ರಿಂದ ಭಾಗ ಆಗುತ್ತೆ. 3 3 9. ಓಕೆ, ಲಾಸ್ಟಿಗೆ 3 1 3. ಈಗ ಇದರದ್ದು ಅಪವರ್ತನ ಯಾವುದು? 3 × 3 × 2, ಎಲ್ಲಿ 2 ಸಲ 3 ಪ್ಲಸ್ 5. 3 × 3, 2 3 ಬಂದಿದೆ, ಮತ್ತು 5. ಆಗ ಆನ್ಸರ್ ಯಾವುದು ಬಂತು ಮಕ್ಕಳೇ? ಆನ್ಸರ್ ಬಂದು ಸಿ ಆಗಿರ್ತದೆ. ಓಕೆ, ನೆಕ್ಸ್ಟ್ A1x + B1, ಇದು ರೇಖಾತ್ಮಕ ಜೋಡಿ. ನೋಡಿ, ಎಲ್ಲ ಕ್ವಶನ್ ಪೇಪರ್ಲು ಇದೆ. ಆಗ ನಿಮಗೆ ಶ್ಯೂರ್ ಇದರಲ್ಲಿ ಒಂದು ಕ್ವಶನ್ಸ್ ಗ್ಯಾರಂಟಿ ಕೇಳ್ತಾರೆ ಅಂತಿರೋದು. ನೀವು ಕಣ್ಮುಚ್ಚಿ ಇದನ್ನು ಪರ್ಫೆಕ್ಟಾಗಿ ಕಲ್ತಿದ್ರೆ ನೋಡಿ, ಎಲ್ಲವೂ ಸಮ ಆದರೆ ಇಲ್ಲಿ ಏನು ಕೇಳಿದರೆ, ರೇಖಾತ್ಮಕ ಜೋಡಿಯನ್ನು ಪ್ರತಿನಿಧಿಸುವ ಸಮಾಂತರ ರೇಖೆಗಳಾಗಿವೆ ಅಂತ ಕೇಳಿ. ಸಮಾಂತರ ರೇಖೆ ಅಂತ ಹೇಳಿದ್ರೆ ಕಂಡೀಷನ್ ಏನು ಗೊತ್ತು? ಪ್ಯಾರಲಲ್ ಲೈನ್ಸ್ ಆದರೆ ಏನು ಕಂಡೀಷನು? ಇದು ಅಲ್ವಾ? ಹೀಗೆ ಕೊಟ್ಟರೆ ಎಲ್ಲವೂ ಈಕ್ವಲ್ ಕೊಟ್ಟರೆ ಎಂತಹ ಬರಿತೀರಾ ನೀವು? ಏನಂತ ಬರಿತೀರಾ? ಐಕ್ಯಗೊಳ್ಳುವ ರೇಖೆಗಳು ಅಲ್ವಾ? ಕೋಇನ್ಸೈಡಿಂಗ್ ಲೈನ್ಸ್ ಅಂತ ಹೇಳ್ತೀರಾ. ಇಲ್ಲಿ ಇಂಟರ್ಸೆಕ್ಟಿಂಗ್, ಛೇದಿಸುವ ರೇಖೆಗಳು ಅಂತ. ಇದನ್ನು ನೋಡಿದ ತಕ್ಷಣ ಇದು 3 ನಿಮಗೆ ಹೇಳಲಿಕ್ಕೆ ಬರಬೇಕು ಯಾವುದು ಅಂತ ಕೊಟ್ಟಿದ್ದಾರೆ ಅಂತ. ಈಗ ಇಲ್ಲಿ ಸಮಾಂತರ ರೇಖೆ ಅಂತ ಕೊಟ್ಟಿರೋದ್ರಿಂದ ಇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬಂದು P(x) ಎಂಬ ವರ್ಗ ಬಹುಪದೋಕ್ತಿಯು 3 ಇದು ನಿರ್ದೇಶಾಂಕಗಳ ಮೂಲಕ ಹಾದು ಹೋದರೆ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುದು? ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್. ಈ ಥರ ಕ್ವಶನ್ಸ್ ನಮಗೆ ಬಂದಿಲ್ಲ. ಆದರೆ ಇಲ್ಲಿ ನೋಡಿ, ಇದನ್ನು ಹೇಗೆ ಮಾಡೋದು? ಬಹುಪದೋಕ್ತಿಯ ನಕ್ಷೆ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? 3 ಹಾಕಿದಾಗ ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ ನನಗೆ ವೈ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? P(x) ಎಕ್ಸ್ ವ್ಯಾಲ್ಯೂ ಇಲ್ಲಿ ಕೇಳಿರೋದು ವರ್ಗ ಶೂನ್ಯತೆಗಳು ಕಂಡುಹಿಡಿದ್ವಿ. ಆಗ ಎಕ್ಸ್ ವ್ಯಾಲ್ಯೂ -3 ಹಾಕಿದಾಗ ನನಗೆ ಆನ್ಸರ್ ಎಷ್ಟು ಬರ್ತಾ ಇದೆ? ವೈ 0 ಬರ್ತಾ ಇದೆ. ಅದೇ ಥರ ಆದರೆ ಎಕ್ಸ್ ವ್ಯಾಲ್ಯೂ -1 ಅಂತ ಹಾಕಿದ್ರೆ ಆನ್ಸರ್ ಎಷ್ಟು ಬರ್ತದೆ? -5 ಬರ್ತದೆ. ಈಗ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ಎಷ್ಟು ಬರ್ತದೆ? -6 ಬರ್ತದೆ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 2 ಹಾಕಿದರೆ ನಮ್ಗೆ ಆನ್ಸರ್ ಎಷ್ಟು ಬರ್ತಾ ಇದೆ? 0. ಎಲ್ಲೆಲ್ಲಿ ನಮಗೆ 0 ಬಂತು ಮಕ್ಕಳೇ? P(-2) ಹಾಕಿದಾಗ ಮತ್ತು P(2) ಅಷ್ಟೇ ಯೋಚನೆ ಇಟ್ಕೊಂಡಿರಿ. ವೈ 0 ಆದಾಗ ಎಕ್ಸ್ ಅಕ್ಷವನ್ನು -3 ಮತ್ತು 2 ಛೇದಿಸ್ತದೆ. ಅರ್ಥ ಆಯ್ತಲ್ವಾ? ಆಗ ಇಲ್ಲಿದು ಶೂನ್ಯತೆ ಏನು ಬರಿತೀರಾ? -3 ಮತ್ತು 2 ಅಂತ ಬರಿತೀರಾ. ಓಕೆ, ಇದು ಆನ್ಸರ್, ಡಿ ಆನ್ಸರ್ ಆಗಿರುತ್ತೆ. ಇಷ್ಟೇ, ವೈ 0 ಆಗಿರಬೇಕು. ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2n - ನೋಡಿ ಮಕ್ಕಳೇ, ಇದೊಂದು ಸಾಮಾನ್ಯ ವ್ಯತ್ಯಾಸ ಅಂತ ಕೇಳ್ತಾರೆ. ಈಗ AN ಅಂತ ಹೇಳಿದ್ರೆ ಮೊದಲನೇ ಪದವನ್ನು ಕಂಡುಹಿಡ್ಕೊಳ್ಳೋಣ. n ಇದ್ದ ಜಾಗದಲ್ಲಿ 1 ಅಂತ ಹಾಕಿ, 2 n ಇದ್ದ ಜಾಗದಲ್ಲಿ ಎಷ್ಟು ಹಾಕಬೇಕು? 1 -1. ಆಗ 2 1 2 -1 ಎಷ್ಟಾಗುತ್ತೆ? 2ರಿಂದ 1 ಕಳೆದ್ರೆ 1 ಬರ್ತದೆ. ಈಗ ನಾವು A2 ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ನಾವು ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಬೇಕಲ್ವಾ? ಆಗ A2 ಕಂಡುಹಿಡಿರಿ. 2 × n ಇದ್ದ ಜಾಗದಲ್ಲಿ ಎಷ್ಟು ಬರಬೇಕು? 2 - 1.
ಆಗ ಎರಡೆರಡಲಿ ಎಷ್ಟಾಯಿತು 4 - 1 ಎಷ್ಟಾಯಿತು 3 ಆಯಿತು. ಆಗ ನನಗೆ ಡಿ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎರಡನೇ ಪದ ಎಷ್ಟು 3 - 1 ಎಷ್ಟು ಬರ್ತದೆ ಮಕ್ಕಳೇ 3 - 1 2 ಬರ್ತದೆ. ಆಗ ಫಸ್ಟ್ ಒನ್ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್, ಬಿಂದುವನ್ನು ಸೇರಿಸುವ ಈ ಬಿಂದುವನ್ನು ಸೇರಿಸುವಂತಹ ರೇಖಾಕರಣ ಮಧ್ಯ ಬಿಂದು ಕ್ವಶನ್ನೇ ಹೇಳ್ತಾ ಇದೆ. ಮಧ್ಯ ಬಿಂದುವಿನ ಫಾರ್ಮುಲಾ ಹಾಕ್ತೀರಾ. ಮಧ್ಯ ಬಿಂದು ಈಕ್ವಲ್ ಟು ಏನಂತ ಬರೀತೀರಾ? ಮಧ್ಯ ಬಿಂದು P(x(y) ಫಾರ್ಮುಲಾ ಮಧ್ಯ ಬಿಂದು ಈಕ್ವಲ್ ಟು ನಿಮಗೆ ಬಾಯ್ ಹಾಟ್ ಆಗಿರಬೇಕೀಗ, ಗೊತ್ತಿಲ್ಲದಿರೆ ಕಲ್ತ್ಕೊಳ್ಳಿ. x1 + x2 / 2 y1 + y2/2. ನೋಡಿ, ಇದು ಒನ್ ವರ್ಡ್ ಆನ್ಸರಿಗೆ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಇದು 2 ಮಾರ್ಕಿಗೆ ಬರಲ್ಲ. ಇದನ್ನು x1 ಅಂತ ತೊಗೊಳ್ಬೇಕು, ಇದನ್ನು y1 ಅಂತ ತೊಗೋಬೇಕು, ಇದನ್ನು x2 ಅಂತ ತೊಗೋಬೇಕು, ಇದನ್ನು y2 ಅಂತ ತೊಗೋಬೇಕು. ಆಗ ಇಲ್ಲಿ x1 ಅಂತ ಹೇಳಿದ್ರೆ ಏನಾಯಿತು -4 ಮೈನಸ್ ಇಲ್ಲಿ ಪ್ಲಸ್ ಸೂತ್ರದಲ್ಲಿರೋದು, ಸೂತ್ರದಲ್ಲಿ ಪ್ಲಸ್ ಹಾಕಿ ಮತ್ತು ಬ್ರ್ಯಾಕೆಟ್ ಹಾಕಿ x2 ಅಂತ ಹೇಳಿದ್ರೆ -2/2. ನೆಕ್ಸ್ಟ್ y1 ಅಂತ ಹೇಳಿದ್ರೆ ಎಷ್ಟು ಮಕ್ಕಳೇ 2 ಪ್ಲಸ್ y2 ಅಂದರೆ 6/2. ಈಗ -4 ಪ್ಲಸ್ ಇಂಟು ಮೈನಸ್ -2/2. ಇಲ್ಲಿ 6 2 ಕೂಡಿಸಿದಾಗ ಎಷ್ಟಾಗುತ್ತೆ 8/2 ಆಗುತ್ತೆ. ಇಲ್ಲಿ -4 -2 ಹಾಗೆ ಬನ್ನಿ ಒಂದು ಗೊತ್ತಲ್ಲ, ಮೈನಸ್ ಇಂಟು ಪ್ಲಸ್. ಇದು ಸಣ್ಣ ಕ್ಲಾಸಲ್ಲೇ ಕಲ್ತೀರಾ. ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಏನು ಆನ್ಸರ್ ಬರ್ತದೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮಾಡಿದಾಗೂ ಏನು ಬರ್ತದೆ ನಮಗೆ ಮೈನಸ್ ಬರ್ತದೆ. ಬೇರೆ ಬೇರೆ ಚಿಹ್ನೆ ಇದ್ದಾಗ ಗುಣಿಸಿದಾಗ ಮೈನಸ್ ಬರ್ತದೆ. ಸೊ ಮೈನಸ್ ಬಂದಿದೆ. ಇಲ್ಲಿ ಬೇರೆ ಬೇರೆ ಈಗ ನಾನು ಏನು ಮಾಡಬೇಕು ಕೂಡಿಸ್ಬೇಕು. -4 -2 ಇರೋದು ಒಂದೇ ಥರ ಚಿಹ್ನೆ ಇದೆ. ಆಗ -6/2. 2 1 2 3 6, 2 1 2 4. ಆಗ ಆನ್ಸರ್ ಬಂದು ಇಲ್ಲಿ 4 -3 ಮತ್ತು 4 ಎಲ್ಲಿ ಬಂದಿದೆ -3. ಸೊ ಆನ್ಸರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ tan 30 = 1. ಟ್ಯಾನ್ ಬೆಲೆ 1 ಅಂತ ಕೊಡಿದರೆ ಸೀಕೆಂಟ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಯಾವಾಗ ಟ್ಯಾನ್ 1 ಬರುತ್ತೆ ಮಕ್ಕಳೇ? ಟ್ಯಾನ್ ಬೆಲೆ 1 ಬರೋದು ಯಾವಾಗ? ಟ್ಯಾನ್ ತೀಟಾ ಯಾವ ಬೆಲೆ ಆದಾಗ? ಟ್ಯಾನ್ ತೀಟಾ 45 ಆದಾಗ ನಮಗೆ ಏನು ಬರ್ತದೆ 1 ಅಂತ ಬರ್ತದೆ. ತೀಟಾ ಬೆಲೆ ಎಷ್ಟು ಬಂತು ನಮಗೆ ಇಲ್ಲಿ? ತೀಟಾ ಬೆಲೆ 45 ಆದಾಗ ನಮಗೆ ಈಗ ಸೀಕೆಂಟ್ 45 ಕಂಡಿದ್ದೀವಿ. ಸೀಕೆಂಟ್ 45. ಈಗ ನಿಮಗೆ 1/, ಮಕ್ಕಳೇ ಸೀಕೆಂಟ್ 45 ಅಂತೇಳಿದ್ರೆ ಡೈರೆಕ್ಟ್ ಆನ್ಸರ್ ಗೊತ್ತಿರೋ √2 ಅಂತ ಬರೀರಿ. ಗೊತ್ತಿಲ್ಲ ಅಂತ ಹೇಳಿದವರು ಸೀಕೆಂಟ್ ತೀಟಾ ಅಂದರೆ 1/cos θ ಅಂತ ಮಾಡಿಕೊಂಡು ಕಾಸ್ ತೀಟಾ ಕಲ್ತಿದ್ರೆ ಕಾಸ್ 45 ಅಂತ ಹೇಳಿದ್ರೆ ನಿಮಗೆ ಗೊತ್ತು 1/√2 ಅಂತ ಗೊತ್ತು. 1/√2 ಬರೀಬೇಕು. ಆಗ √2 ಮೇಲಕ್ಕೆ ಬಂದಾಗ ಏನಾಗುತ್ತೆ √2/1 ಅಂತಾಗುತ್ತೆ. ಆಗ ಅದು √2 ಅಂತಾಗುತ್ತೆ. ಗೊತ್ತಿಲ್ಲದವ್ರು ಈ ರೀತಿ ಲೆಕ್ಕನೂ ಮಾಡ್ಬೋದು ಮಕ್ಕಳೇ. ಅದಕ್ಕೆ ಯಾವುದನ್ನು ಒಂದು ಸೈನ್ ತೀಟದು ಫುಲ್ ಕಲ್ತ್ಕೊಂಡ್ಬಿಟ್ರೆ ನೀವು ಕಾಸ್ ತೀಟದು ಉಲ್ಟಾ ಬರೆದು ಈ ಲೆಕ್ಕವನ್ನು ಮಾಡ್ಬೋದು. ಓಕೆ. ನೆಕ್ಸ್ಟ್, ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ. ನೋಡಿ, ಇದನ್ನು ನೋಡಿದ ತಕ್ಷಣ ಮೇಲೆದೇನು ಘನಫಲ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಘನಫಲ ಅಂದರೆ ವಾಲ್ಯೂಮ್ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇದನ್ನು ನೋಡಿದ ತಕ್ಷಣ ಇದು ಯಾವ ಶೇಪಲ್ಲಿದೆ? ಕೋನ, ಶಂಕ ಶೇಪಲ್ಲಿದೆ. ಕೆಳಗೆದು ಯಾವುದರಲ್ಲಿದೆ? ಅರ್ಧಗೋಳದ ಅಲ್ವಾ, ಹೆಮಿಸ್ಪಿಯರಲ್ಲಿ. ಆಗ ನಿಮಗೆ ಸೂತ್ರ ಯಾವುದು ಬರ್ತದೆ? 1/3 πr² ಇದ್ರದ್ದು ಶಂಕುದು. ನೆಕ್ಸ್ಟ್ ಕೆಳಗೆದು ಇದು 2/3 πr³. ಎರಡನ್ನು ಕೂಡಿಸಿದ್ರೆ ಮಕ್ಕಳೇ ಇದನ್ನು ಹೀಗೆ ನೀವು ಹೀಗೆ ಕಲ್ತ್ಬಿಟ್ರೆ ನೀವು ಈ ಥರ ಚಿತ್ರ ನೋಡಿದ ತಕ್ಷಣ ನೀವು ದೊಡ್ಡ ಲೆಕ್ಕನೂ ಮಾಡಲಿಕ್ಕೆ ಈಸಿಯಾಗಿ ಆಗುತ್ತೆ. ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ. ಇದನ್ನು ನೋಡಿದ ತಕ್ಷಣ ಸೋಲುವ ಸಂಭವನೀಯತೆ, ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ. ನಿಮಗೆ ಗೊತ್ತು ಸಂಭವನೀಯತೆ ಯಾವಾಗಲೂ 0 ಮತ್ತು 1 ನಡುವೆನೇ ಇರ್ತದೆ. ಅರ್ಥ ಆಯ್ತಲ್ವ? 0 ಮತ್ತು 1 ನಡುವೆ ಇದೆ. ಈಗ ಇದು ಕೊಟ್ಟಿದ್ದಾರೆ, ಇದನ್ನು ಕಲ್ತಿದ್ದೀರ ನೀವು. P(e) + P(e') = ಎಷ್ಟು ಅಂತ ಕಲ್ತಿದ್ದೀರಾ? 1 ಅಂತ ಕಲ್ತಿದ್ದೀರಾ. ಅರ್ಥ ಆಯ್ತಲ್ವ? ಈಗ ನೀವು ಇಲ್ಲಿ ಒನ್ ವರ್ಡ್ ಆನ್ಸರ್ ಕೇಳಿರೋದ್ರಿಂದ ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು ವೇಳೆ ನಿಮಗೆ ಇದನ್ನು ಬೇಕಾದ್ರೂ ಕೇಳ್ಬೋದು. P(e) + P(e') = ಎಷ್ಟು ಅಂತ. ಆಗ ನೀವು ಹೇಳಲಿಕ್ಕೆ 1 ಅಂತ. ಇಲ್ಲಿ ನಾನು ಸಂಭವನೀಯತೆ ಯಾವುದೇ 1 ನಡುವೆ ಇದೆ, ಮೈನಸ್ ಅಲ್ಲ, 0 ಮತ್ತು 1 ನಡುವೆ ಇದೆ. ಈಗ ಇದ್ರದ್ದು 0.7 ಏನು ಮಾಡಬೇಕು? ಏನಿಲ್ಲ, 1ರಿಂದ 0.25 ಕಳಿಬೇಕು ಅಷ್ಟೇ. ಅರ್ಥ ಆಯ್ತಲ್ಲ? ಸೋಲುವ ಇಲ್ಲಿ ಸೋಲುವ ಸಂಭವನೀಯತೆ ಇದು ಕೊಟ್ಟಿದ್ರೆ, ಗೆಲ್ಲುವ ಸಂಭವನೀಯತೆ ಕೇಳಿರೋದ್ರಿಂದ ಇದು. ಈಗ ನಿಮಗೆ ಪಾಯಿಂಟ್ ಹಾಕಿ ಇಲ್ಲಿ ಪಾಯಿಂಟ್ ಹಾಕಿ 0 0 ಹಾಕೊಳ್ಳಿ ಮಕ್ಕಳೇ. ತುಂಬ ಜನ ಮಾಡ್ತೀರಾ,
ಈವನ್ ತುಂಬ ಇಂಟೆಲಿಜೆನ್ಸೇ ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಈಗ ನೋಡಿ ಇಲ್ಲಿ 0ಇಂದ 5 ಕಳೆಯೋಕ್ಕಾಗಲ್ಲ, ಏನು ಮಾಡ್ತೀರಾ, ಇಲ್ಲಿಂದ ತೊಗೊಳ್ಳೋಕ್ಕೆ ಇಲ್ಲಿನೂ 0 ಇದೆ, ಆಗ ಇಲ್ಲಿಂದ ತೊಗೊಳ್ತಾ ಇದ್ದೀರಾ 10, ಆಮೇಲೆ ಇಲ್ಲಿಂದ ಇಲ್ಲಿಗೆ ತೊಗೊಂಡಾಗ ಇಲ್ಲಿ 10 ಆಗುತ್ತೆ, ಇಲ್ಲಿ ಎಷ್ಟಾಗುತ್ತೆ 9 ಆಗುತ್ತೆ. 10ರಿಂದ 5 ಕಳೆದ್ರೆ 5, 9ರಿಂದ 2 ಕಳೆದ್ರೆ 7. ಎಷ್ಟೋ ಜನ ಈಗ ಮೈನಸ್ ಮಾಡಿರ್ತೀರ, ತಪ್ಪು ಮೈನಸ್ ಮಾಡಿರ್ತೀರ, ಆನ್ಸರ್ ಎಷ್ಟು ಬರಬೇಕು 0.75. ಓಕೆ, ಇದು 1ರಿಂದ ಮೈನಸ್ ಮಾಡೋದು ಪಾಯಿಂಟ್ ಇತ್ತು ಅಂತ ಹೇಳುವಾಗ ಸಾಧಾರಣ ಮಾಡುವಂಥ ಮಿಸ್ಟೇಕ್ ಇನ್ನೂ ಮಾಡೋಕ್ಕೂಡ್ದು, ಗೊತ್ತಾಯ್ತಲ್ವಾ. ಇದನ್ನು ಈ ರೀತಿ ಬರ್ಕೊಂಡ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಈಗ 7 ಮತ್ತು 12ರ ಮಾಸಾಹ ಕೇಳಿದ್ದಾರೆ. ಮಾಸಾಹ ಅಂದರೆ HCF ಹೇಳಿದ ತಕ್ಷಣ ಮಕ್ಕಳೇ ನಿಮಗೆ ಗೊತ್ತಿದೆ ಏನು ಮಾಡಬೇಕು. ಮಾಸಾಹ ಅಂದರೆ HCF ಅಂತ ಏನು ಮಾಡಬೇಕು, ಅವಿಭಾಜ್ಯ ಅಪವರ್ತನಗಳು. 7ರ ಅವಿಭಾಜ್ಯ ಅಪವರ್ತನಗಳು 7 ಮತ್ತು 1, 7 ಮತ್ತು 1ರಿಂದ ಬಿಟ್ಟು ಬೇರೆ ಯಾವುದು ಅದರಿಂದನೂ ಅದು ಭಾಗ ಆಗಲ್ಲ. ಈಗ 12ರ ಅವಿಭಾಜ್ಯ ಸಂಖ್ಯೆ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಅಪವರ್ತನಗಳನ್ನ ಹೇಗೆ ಕಂಡುಹಿಡಿತೀರಾ, ನಿಮ್ಗೆ ಗೊತ್ತು, 12ಅನ್ನು ಹಾಕಿ ಲಾಸಹ ಕಂಡುಹಿಡಿಯುವಾಗೆ ಮಾಡಿ. ಇದನ್ನು 2 ಇಂಟು 2 ಇಂಟು 3 ಅಂತ ಬರಿತೀನಿ. ಪುನಃ ಇದನ್ನು 3 ಒಂದ್ಲಿ. ಓಕೆ, ಈಗ ಇದೆರಡು ಒಂದೇ, ಅದಕ್ಕೆ ಯಾವುದೇ ಕಾಮನ್ ಇಲ್ಲ, ಎರಡರಲ್ಲೂ ಕಾಮನ್ ಇಲ್ಲ. ಇರೋದು ಕಾಮನ್ ಯಾವುದು 1. ಆಗ ಇದ್ರದ್ದು ಮಾಸಾಹ ಬಂದು ಎಷ್ಟು ಬರಿತೀರಾ, ಮಾಸಾಹ 1. ಅರ್ಥ ಆಯ್ತಲ್ಲ ಮಕ್ಕಳೇ. ಎರಡನ್ನೂ ಈ ರೀತಿ ಬರ್ಕೊಳ್ಳಿ ಸಪ್ರೇಟಾಗಿ. ಅದರಲ್ಲಿ ಯಾವುದು ಕಾಮನ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ 1ಅನ್ನು ಬಿಟ್ಟು ಬೇರೆ ಯಾವುದು ಕಾಮನ್ ಇಲ್ಲ, ಸೊ ಅದರದ್ದು ಮಾಸಾಹ ಬಂದು 1 ಆಗುತ್ತೆ. A, B, C ಮತ್ತು ವಾಸ್ತವ ಸಂಖ್ಯೆಗಳಾಗಿದ್ದು X ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ಆಗ ವರ್ಗ ಬಹುಪದೋಕ್ತಿ ಅಂತ ಹೇಳಿದ ತಕ್ಷಣ AX² + BX + C. ಅರ್ಥ ಆಯ್ತಲ್ಲ ಮಕ್ಕಳೇ, ಇದೇ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಕೇಳಿರೋದು. ವರ್ಗ ಅಂತ ಕೇಳಿದ್ರೆ ಸ್ಕ್ವಯರ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಇಲ್ಲಿ ಬಹುಪದೋಕ್ತಿ, ಅದಕ್ಕೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಇಲ್ಲಿ ಕೇಳಿರೋದು. ವೃತ್ತ ಚತುರ್ಥಕದ ವಿಸ್ತೀರ್ಣ, ಆಗ ಚತುರ್ಥಕ ಅಂತ ಹೇಳಿದ್ರೆ ನಿಮ್ಮ ವೃತ್ತವನ್ನು ಎಷ್ಟು ಭಾಗ ಮಾಡಿದ್ದೀವಿ, 4 ಭಾಗ ಮಾಡಿದ್ದೀವಿ. ವೃತ್ತದ ವಿಸ್ತೀರ್ಣ ನಮಗೆ ಬಂದು πr². ಚತುರ್ಥಕ ಅಂದರೆ 4 ಭಾಗ ಆಗಿರೋದ್ರಿಂದ πr²/4. ಓಕೆ, ನೆಕ್ಸ್ಟ್ ತ್ರಿಜ್ಯ r ಮತ್ತು ಎತ್ತರ h ಆಗಿರುವ ಸಿಲಿಂಡರ್ನ ಘನಫಲ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸಿಲಿಂಡರ್ನ ಘನಫಲ ಬಂದು πr² ಹೆಚ್ಚಾಗಬೇಕು ಮಕ್ಕಳೇ. ನಾನು ಅಲ್ಲಿ ಶಂಕುವಿನ ಘನಫಲ ಬರೆದು ಬಿಟ್ಟಿದ್ದೀನಿ, πr². ಈಗ ಮಧ್ಯಾಂಕ ನೋಡಿ ಮಕ್ಕಳೇ, L + n/f ಸೂತ್ರ. ಈ ಸೂತ್ರದಲ್ಲಿ L ಏನನ್ನು ಪ್ರತಿನಿಧಿಸ್ತದೆ, L ಏನನ್ನು ಪ್ರತಿನಿಧಿಸ್ತದೆ, ಲೋವರ್ ಲಿಮಿಟ್, ಕೆಳಮಿತಿಯನ್ನು ಪ್ರತಿನಿಧಿಸ್ತದೆ. ಏನನ್ನು ಪ್ರತಿನಿಧಿಸ್ತದೆ, ಕೆಳಮಿತಿ. ಓಕೆ, L. H ಅಂತ ಹೇಳಿದ್ರೆ ಅವುಗಳ ನಡುವಿನ ಗಾತ್ರವನ್ನು ಹೇಳ್ತದೆ. H ಅಂತ ಹೇಳೋದು ಏನನ್ನು ಹೇಳ್ತದೆ, ಗಾತ್ರವನ್ನು ಹೇಳ್ತದೆ ಅಲ್ವಾ, ಗಾತ್ರವನ್ನು ಹೇಳ್ತದೆ. ಇದನ್ನು ನಿಮ್ಗೆ ಗೊತ್ತು, ಸಂಚಿತ ಆವೃತ್ತಿ ಮೇಲಿರೋ ಸಮಾನಾಂತರ ಇದು ಕೊಟ್ಟಿದ್ದಾರೆ. ಯಾವುದನ್ನು ಕೇಳಿದರೆ, ಆದರೆ ಸಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಆಗ ನಾವು ಡೈರೆಕ್ಟ್ ಲೆಕ್ಕ ಮಾಡ್ತೀವಿ. AE ಬೈ 1 ವರ್ಡ್ ಆನ್ಸರ್ ಅಲ್ವಾ, DB = AE, ಸಾರಿ ಇದು AD ಬರಬೇಕಿತ್ತು, AD ಬೈ ಕೆಳಗೆ, AD ಬೈ DB = AE ಬೈ EC ಅಂತ ಬರಿತೀರಾ. AD ಅಂತ ಹೇಳಿದ್ರೆ 1.5 ಬೈ DB ಅಂತ ಹೇಳಿದ್ರೆ 3 = ಮೇಲೆ 1, EC ಅನ್ನು ಕಂಡುಹಿಡಿಬೇಕು. ಅಡ್ಡ ಗುಣಾಕಾರ ಮಾಡ್ಕೊಳ್ಳಿ. ಆಗ ನಿಮಗೆ EC ಇಂಟು 1.5 ಅಥವಾ 3 × 3/1.5 ಅಂತ ಬರ್ಕೊಳ್ಳಿ. ಆಗ 1.5 ಒಂದ್ಲಿ, 1.5 ಎರಡ್ಲಿ. ಅರ್ಥ ಆಯ್ತಲ್ವ. ಆಗ EC ಯ ಬೆಲೆ ಎಷ್ಟಾಗುತ್ತೆ, 2 ಸೆಂಟಿಮೀಟರ್. ಹೇಗೆ ಬಂದಿದ್ದು ಗೊತ್ತಾಗಿಲ್ಲ ಅಂತಂದರೆ ನೋಡಿ ಮಕ್ಕಳೇ, ಇಲ್ಲಿ 3/1.5 ಅಂತ ತೊಗೊಳ್ಳಿ. ಈಗ ಈ ಬಿಂದುವನ್ನು ಈ ರೀತಿ ತೆಗೆದಾಗ ಇಲ್ಲಿ ಮೇಲಕ್ಕೆ 0 ಆಗುತ್ತೆ. ಈಗ ಇಲ್ಲಿ ಬಿಂದು ಹೋಯಿತು, 15 ಒಂದ್ಲಿ 15, 15 ಎರಡ್ಲಿ 30. ಸೊ ಹಾಗೆ 2 ಸೆಂಟಿಮೀಟ್ರ್ ಬಂತು. ಓಕೆ, ಇಲ್ಲಿ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ ABಯು P ಬಿಂದು ನೋಡಿ. ನಿಮಗೆ ಇದು ಗೊತ್ತಿದೆ, ಇದು ತ್ರಿಜ್ಯ, OP ಅಂತ ಹೇಳೋದು ತ್ರಿಜ್ಯ. ಇದೆಷ್ಟು ಡಿಗ್ರಿ ಇರ್ತದೆ, OPಯು ನೀವು ಕಲ್ತಿದ್ರೆ OP ಲಂಬ ಯಾವುದು AB. ಈ ಥರದೇ ಕೆಲವೊಂದು ಈ ಥರನೇ ಕೊಡ್ತಾರೆ ಮಕ್ಕಳಿಗೆ ಕ್ವಶನ್ಸು. ಒಂದು ಶಾರ್ಟ್ಸಲ್ಲೂ ಹಾಕಿದ್ದೀನಿ ನೋಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ ಕೇಳಿದಾಗ OP ಲಂಬ ಆಗಿರ್ತದೆ ಅಂತ ಹೇಳಿದ ತಕ್ಷಣ ಇದು 90 ಡಿಗ್ರಿ ಟೋಟಲ್. ಆಗ 90 ಡಿಗ್ರಿಯಿಂದ ಇದನ್ನು ಮೈನಸ್ ಮಾಡಿದಾಗ, ಹೌದಾ, 90ರಿಂದ ಇದನ್ನು ನಾನು ಎಕ್ಸ್ ಕಂಡುಹಿಡಿಬೇಕಾದ್ರೆ 90ರಿಂದ ಯಾವುದನ್ನು ಮೈನಸ್ ಮಾಡ್ತೀನಿ, 50ಅನ್ನು ಮೈನಸ್ ಮಾಡ್ತೀನಿ.
ಆಗ 50 ಮೈನಸ್ ಮಾಡಿದಾಗ ನನಗೆ ಎಕ್ಸ್ ಎಷ್ಟು ಬಂತು 40. ನಮಗೆ ಗೊತ್ತಿದೆ ಮಕ್ಕಳೇ ಇದೆರಡು ತ್ರಿಜ್ಯಗಳು ಸಮ. ತ್ರಿಜ್ಯ ಸಮ ಅಂತ ಹೇಳಿದ್ರೆ ಈ ಕೋನ ಮತ್ತು ಈ ಕೋನ ಸಮ ಅಲ್ವಾ. ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸಮದ್ವಿಬಾಹು ತ್ರಿಭುಜಕ್ಕೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಲ್ವಾ. ಇದು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರುವಂಥದ್ದು ಸಮಬಾಹುಗಳು. ಆಗ ಸಮದ್ವಿಬಾಹು ತ್ರಿಭುಜದಲ್ಲಿ ಐಸೋಸೆಲಸ್ ಟ್ರಯಾಂಗಲಲ್ಲಿ ಈಗ ಇದೆರಡು ಸೈಡ್ಸ್ ಈಕ್ವಲ್ ಆದರೆ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಕೋನ ಸಹ ಏನಾಗಿರುತ್ತೆ, ಆ್ಯಂಗಲ್ ಸಹ ಈಕ್ವಲ್ ಆಗುತ್ತೆ. ಆಗ ನಾನು ಇದನ್ನು ಎರಡನ್ನು ಎಕ್ಸ್ ಎಕ್ಸ್ ಅಂತ ತೊಗೊಳ್ತೀನಿ, ಇದನ್ನು ಓ ಅಂತ ತೊಗೊಳ್ಳಿ. ಆಗ ಕೋನ ತ್ರಿಭುಜ ಒ ಪಿ ಕ್ಯೂನಲ್ಲಿ ಕೋನ ಎಕ್ಸ್ ಪ್ಲಸ್ ಕೋನ ಎಕ್ಸ್ ಪ್ಲಸ್ ಪಿ ಒ ಕ್ಯೂ ಈಕ್ವಲ್ ಟು ಎಷ್ಟು ಬಂತು 180. ಈಗ ಎಕ್ಸ್ ಅಂತ ಎಷ್ಟು ಅಂತ ಕಂಡುಹಿಡಿದಿದ್ದೀವಿ ನಾವು 40 ಅಂತ ಕಂಡಿದ್ದೀವಿ. 40 ಪ್ಲಸ್ 40 ಎಷ್ಟಾಯಿತು 80 ಪ್ಲಸ್ ಕೋನ 80 ಪ್ಲಸ್ ಕೋನ ಪಿ ಒ ಕ್ಯೂ ಈಕ್ವಲ್ ಟು 180. ಆಗ ಕೋನ ಪಿ ಒ ಕ್ಯೂ ಎಷ್ಟು ಬರ್ತದೆ ಮಕ್ಕಳೇ 180 ಮೈನಸ್ 80 ಎಷ್ಟಾಯಿತು ಅಲ್ಲಿ 100 ಡಿಗ್ರಿ ಆಯಿತು. ಓಕೆನಾ. ನೆಕ್ಸ್ಟ್ ನೋಡಿ, ಇದು ನೀವು ಮಾಡ್ತೀರ ಸರಾಸರಿಯಲ್ಲಿ ಮಾಡುವಂಥ ಲೆಕ್ಕ. ಏನು ಕೇಳಿದರೆ ಮಧ್ಯ ಬಿಂದು ಕೇಳಿದರೆ ಆಗ ಏನು ಮಾಡ್ತೀರಾ 10 ಪ್ಲಸ್ 25 ಬೈ 2 ಮಾಡ್ತೀರಾ. 10ಕ್ಕೆ 25 ಸೇರಿಸಿದ್ರೆ ಎಷ್ಟಾಯಿತು 35 ಭಾಗಿಸು 2. 35ರದ ಅರ್ಧ ಎಷ್ಟು 17.5. ಇದನ್ನು ಮಾಡಲಿಕ್ಕೆ ಗೊತ್ತಿಲ್ಲದ್ರೆ ಸ್ವಲ್ಪ ವ್ಯವಹಾರ ಮಕ್ಕಳಾದರೆ ಬೇಗ ಹೇಳ್ತೀರ 35ರದ ಅರ್ಧ ಎಷ್ಟು ಅಂತ ಹೇಳ್ತಾರೆ 17.5 ಅಂತ. ಕೆಲವು ಮಕ್ಕಳು ನೋಡಿ ಇದನ್ನು ಈ ರೀತಿ ಸಹ ಮಾಡ್ಬೋದು. ನೋಡಿ 2 1ಲಿ 2 3ರಿಂದ 2 ಕಳೆದ್ರೆ 1 ಕೆಳಗೆ ಎಷ್ಟು ನಿಲ್ಲಿಸ್ಕೊಳ್ತೀರಾ 5 2 7ಲಿ 14. ಆಗ 5ರಿಂದ 4 ಕಳೆದ್ರೆ 1 1ರಿಂದ 1 ಕಳೆದ್ರೆ 0. ಇಲ್ಲಿ ಬಿಂದು ಹಾಕಿ ಇಲ್ಲಿ 0 ಹಾಕ್ಕೊಳ್ತೀರಾ. 2 5ಲಿ 10 ಆಗ ಬಂದಿದ್ದು 17.5. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ 2 ಮಾರ್ಕಿನ ಪ್ರಶ್ನೆಗಳು. ಈ ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೊಸೆಕ್ ಸಿ ಅನ್ನ ಬೆಲೆಯನ್ನು ಕಂಡಿಡ್ರಿ. ಕಾಸ್ ಎ ಅಂತ ಹೇಳಿದ್ರೆ ನಿಮಗೆ ಗೊತ್ತು. ಕಾಸ್ ಎ ಅಂತ ಹೇಳಿದ್ರೆ ಸೂತ್ರ ಬರಿಬೇಕು. ಏನಂತ ಬರಿತೀರಾ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಬರಿತೀರಾ. ಕಾಸ್ ಎ ವಿಕರ್ಣ. ಈಗ ಪಾರ್ಶ್ವಬಾಹು ಎಷ್ಟಾಗ್ತದೆ ಯಾವುದು ಕಾಸ್ ಎ ಅಂತ ಹೇಳಿದ್ರೆ ಇದನ್ನು ನೋಡಬೇಕು. ಇಲ್ಲಿ ಬಂದು ಪಾರ್ಶ್ವಬಾಹು ಬಂದು ಎಗೆ ಪಾರ್ಶ್ವವಾಗಿರೋದು 1 ಬೈ ರೂಟ್ 2 ಆಗಬೇಕು ಮಕ್ಕಳೇ. ರೂಟ್ 3 ಅಂತ ಬರೆದುಬಿಟ್ಟಿದ್ದೀನಿ, ಅದನ್ನ ಸರಿ ಮಾಡ್ಕೊಳ್ಳಿ. ಕೊಸೆಕ್ ತೀಟಾ ಈಕ್ವಲ್ ಟು ಇಲ್ಲಿ ವಿಕರ್ಣ ಭಾಗಿಸು ನಮಗೆ ಕೊಸೆಕ್ ಅಂತ ಹೇಳಿದ್ರೆ 1 ಬೈ ಸೈನ್ ಅಂತ ಗೊತ್ತು. ಸೈನ್ ತೀಟಾ ಅಂತ ಬಂದ ತಕ್ಷಣ ಅಭಿಮುಖ ಬಾಹು ಬೈ ನಮಗೆ ಏನು ಬರ್ತದೆ ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ನಮಗೆ ವಿಕರ್ಣ 2 ರೂಟ್ 2 ಮೇಲೆ ಬರಿತೀರಾ. ರೂಟ್ 2 ಬೈ ಅಭಿಮುಖ ಬಾಹು ಕೊಸೆಕ್ ಸಿ 1 ಬರ್ತದೆ. ಆಗ 1 ರೂಟ್ 2 ಬೈ 1 ಆಗ ಆನ್ಸರ್ ರೂಟ್ 2. ವರ್ಜಿಸುವ ವಿಧಾನ ಬಿಡಿಸಿ ಅಂತ ಕೊಡಿತಾರೆ. ಆಗ ವರ್ಜಿಸುವ ವಿಧಾನದಲ್ಲಿ ಈಸಿಯಾಗಿ ಮಾಡ್ಕೊಂಡು ಹೋಗಿ. ಓಕೆ. ಇಲ್ಲಿ 1 ಪ್ಲಸ್ 1 ಮೈನಸ್ ಇರೋದ್ರಿಂದನೇ 2x ಪ್ಲಸ್ ವೈ ಈಕ್ವಲ್ ಟು 8 3x ಮೈನಸ್ ವೈ ಈಕ್ವಲ್ ಟು 7. 1 ಪ್ಲಸ್ 1 ಮೈನಸ್ ಇದೆ, ನಾವೇನು ಮಾಡ್ತೀವಿ ಹೊಡಿತೀವಿ. 2x ಪ್ಲಸ್ 3x ಅನ್ನು ಏನು ಮಾಡಬೇಕು ಕೂಡಿಸ್ಬೇಕಾಗ ಎಷ್ಟು ಬರ್ತದೆ 5x ಈಕ್ವಲ್ ಟು 15 ಬರ್ತದೆ. 7 ಮತ್ತು 8 ಕೂಡಿಸಿದಾಗ ಆಗ x ಇಸ್ ಈಕ್ವಲ್ ಟು 15 ಬೈ ಇದನ್ನು ಕೆಳಗೆ ಬರಿತೀರಾ. ಎಷ್ಟು ಬರ್ತದೆ 5 3ಲಿ 15. ಎಕ್ಸ್ ಬೆಲೆ 3 ಸಿಕ್ತು. ಎಕ್ಸ್ ಇಸ್ ಈಕ್ವಲ್ ಟು 3 ಇದನ್ನು ಸಮೀಕರಣ 1 ಅಂತ ತಗೊಂಡಾಗ ಸಮೀಕರಣ 1ರಲ್ಲಿ ಹಾಕಿದಾಗ ಈಗ ಬರೀರಿ 2x ಪ್ಲಸ್ ವೈ ಈಕ್ವಲ್ ಟು 8. 2 ಎಕ್ಸ್ ಇದ್ದ ಜಾಗದಲ್ಲಿ 3 ಅಂತ ಹಾಕ್ತೀರಾ. ಪ್ಲಸ್ ವೈ ಈಕ್ವಲ್ ಟು 8. 2 3ಲಿ 6. 6 ಪ್ಲಸ್ ವೈ ಈಕ್ವಲ್ ಟು 8. ವೈ ಈಕ್ವಲ್ ಟು 8 ಮೈನಸ್ 6. 8ರಿಂದ 6 ಕಳೆದ್ರೆ ಎಷ್ಟು ಬರ್ತದೆ 2 ಬರ್ತದೆ. ವೈಯ ಬೆಲೆ ಎಷ್ಟಾಯಿತು 2 ಆಯಿತು. ನೆಕ್ಸ್ಟ್ ಪ್ರಶ್ನೆ. ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಕೇಳಿದರೆ 2 ಅಂಕಿಯ ಎಷ್ಟು ಸಂಖ್ಯೆಗಳು. ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಮಕ್ಕಳೇ. 2 ಅಂಕಿಯ ಎಷ್ಟು ಸಂಖ್ಯೆ 5ರಿಂದ ಭಾಗ ಆಗ್ತದೆ. 5 ಅಂತ ಹೇಳಿದ್ರೆ 5ರ ಗುಣಕಗಳನ್ನ ಬರ್ಕೊಂಡು ಹೋಗ್ಬೇಕು 5. ಆದರೆ 2 ಅಂಕಿಯ ಸಂಖ್ಯೆಗಳು ಇದು 5 ಅಂತ ಹೇಳಿದ್ರೆ 1 ಅಂಕಿ ಸಂಖ್ಯೆ ಆಯಿತು. ಆಗ ಇದನ್ನು ತಗೊಳ್ಳೋಂಗಿಲ್ಲ. ನೆಕ್ಸ್ಟ್ 2 ಅಂಕಿ ಸಂಖ್ಯೆ ಯಾವುದು 10. 10ರಿಂದ ಸ್ಟಾರ್ಟ್ ಮಾಡಬೇಕು. 2 ಅಂಕಿ ಸಂಖ್ಯೆಗಳು 10.
ನೆಕ್ಸ್ಟು 15 ಬರ್ತದೆ, 5 3 15, 5 4 20, ಡ್ಯಾಶ್ 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 ಡ್ಯಾಶ್, ಲಾಸ್ಟಿಗೆ 3 ಅಂಕಿ ಸಂಖ್ಯೆ. 3 ಅಂಕಿ ಸಂಖ್ಯೆ ಎಷ್ಟು? 100 ಆಗುತ್ತೆ ಅಲ್ವಾ ಮಕ್ಕಳೇ? ಆಗ ನನಗೆ ಬರೀ 2 ಅಂಕಿ ಸಂಖ್ಯೆ ಮಾತ್ರ ಕೇಳೋದು. ಆಗ ಲಾಸ್ಟ್ ನಂಬರ್ ಎಷ್ಟಾಯಿತು ಮಕ್ಕಳೇ? 95 ಆಗುತ್ತೆ. ಅರ್ಥ ಆಯ್ತಲ್ವಾ? ಲಾಸ್ಟ್ ಅಂಕಿ ಎಷ್ಟಾಗುತ್ತೆ? 95 ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ 100 ಅಂತ ಹೇಳೋದು 3 ಅಂಕಿ ಸಂಖ್ಯೆ. ಅದಕ್ಕಿಂತ ನಮಗೆ 2 ಅಂಕಿ ಸಂಖ್ಯೆ ಅಂದರೆ ಇನ್ನು 5 ಮೈನಸ್ ಮಾಡಿ, ಆಗ ಎಷ್ಟು ಬಂತು? 95 ಬಂತು. ಏನು ಕೇಳಿದರೆ? ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಅಂತ ಕೇಳಿದಾಗ ಎನ್ ಬೆಲೆ ಕಂಡುಹಿಡಬೇಕು. ಎ ಬೆಲೆ ಎಷ್ಟಿದೆ? ಎ ಬೆಲೆ 10 ಇದೆ. ಓಕೆ. ಡಿ ವ್ಯತ್ಯಾಸ ಎಷ್ಟು? ಡಿ ಅಂತ ಹೇಳಿದ್ರೆ 15 ಮೈನಸ್ 10 ಮಾಡ್ತೀರಾ. 15ರಿಂದ 10 ಕಳೆದ್ರೆ ಎಷ್ಟು ಬಂತು? 5 ಬಂತು. ಈಗ ಎ ಎನ್ ಕೊನೆಯ ಪದ ಎಷ್ಟಿದೆ? 95. ಏನನ್ನು ಕಂಡುಹಿಡಿಬೇಕು? ಎಷ್ಟು? ಎಷ್ಟನೇ ಪದ? ಎಷ್ಟು? ಎನ್ನನ್ನು ಕಂಡುಹಿಡಿಬೇಕು. ಸೂತ್ರ ಯಾವುದಂತ ಗೊತ್ತಾಯ್ತಲ್ವಾ? ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂತ ಹೇಳಿದ್ರೆ ಎಷ್ಟು? 95. 95 ಈಕ್ವಲ್ ಟು ಎ ಅಂತ ಹೇಳಿದ್ರೆ 10 ಪ್ಲಸ್ ಎನ್ ಗೊತ್ತಿಲ್ಲ ಕಂಡುಹಿಡಿಬೇಕು, ಎನ್ ಮೈನಸ್ 1, ಡಿ ಅಂತ ಹೇಳಿದ್ರೆ 5. ಈಗ 95 ಇದನ್ನು ಈಚೆ ತನ್ನಿಯಾಗ ಮೈನಸ್ 10 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. 95ರಿಂದ 10 ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? 85 ಭಾಗಿಸು ಈ 5 ಕೆಳಗೆ ಬರೀರಿ. 85 ಭಾಗಿಸು 5 ಈಕ್ವಲ್ ಟು ಎನ್ ಮೈನಸ್ 1. ಆಗ 5 ಒಂದ್ಲಿ 5, 5 ಒಂದ್ಲಿ 5 ಎಷ್ಟು ಉಳಿತಿಲ್ಲಿ? 3, 35, 5 7 35. ಆಗ 17 ಈಕ್ವಲ್ ಟು ಎನ್ ಮೈನಸ್ 1. ಆಗ 17 ಮೈನಸ್ 1 ಇದು ಈಚೆ ಬಂದಾಗ ಏನಾಗುತ್ತೆ? ಪ್ಲಸ್ 1 ಈಕ್ವಲ್ ಟು ಎನ್. ಆಗ ಎನ್ ಬೆಲೆ ಎಷ್ಟಾಯಿತು ಮಕ್ಕಳು? ಎಷ್ಟು ಪದ ಇದೆ? 18 ಪದಗಳಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 20 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೊದಲ ಪದ ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಮೊದಲ ಪದ. ಕೊನೆಯ ಪದನು ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ಮೊತ್ತ ಕಂಡುಹಿಡಿಯಲಿ ಕೇಳಿದ್ದಾರೆ. ಸೂತ್ರ ಯಾವುದು? ಸೂತ್ರ ನಮಗೆ ಗೊತ್ತಿದೆ. ಎಸ್ ಎನ್ ಇಸ್ ಈಕ್ವಲ್ ಟು ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ n/2 ಇಂಟು ಎ ಪ್ಲಸ್ ಎಲ್ ಸೂತ್ರ. ಅರ್ಥ ಆಯ್ತಲ್ಲ ಮಕ್ಕಳೇ? ಎನ್ ಎಷ್ಟು ಪದಗಳಿದೆ ಅಂತ ಕೊಟ್ಟಿದ್ದಾರೆ? 20. ಆಗ ಎನ್ ಇದ್ದ ಜಾಗಕ್ಕೆ ಎಷ್ಟು ಹಾಕ್ತೀರಾ? 20/2. ಎ ಅಂತ ಹೇಳಿದರೆ ಎಷ್ಟು? ಮೊದಲ ಪದ 12 ಪ್ಲಸ್ ಕೊನೆಯ ಪದ ಎಷ್ಟು? 106. 2 ಒಂದ್ಲಿ 2 ಹತ್ಲಿ ಅಲ್ವಾ? ಆಗ 10 ಇಂಟು 6 2 8 1 1 ಗುಣಿಸಿ. ಆಗ 1 1 8 ಅದ್ರ ಮುಂದೆ 1 0, 1180. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಎಕ್ಸ್ ನೋಡಿ, ಇದನ್ನು ಬಿಡಿಸಿ ಅಂತ ಕೇಳಿದರೆ ಇದು ಭಿನ್ನರಾಶಿಯಲ್ಲಿದೆ ಪೂರ್ಣಸಂಖ್ಯೆ. ಏನು ಮಾಡಬೇಕು ನಾವೀಗ? ಇದನ್ನು ಸುಲಭ ರೂಪಕ್ಕೆ ತರಬೇಕಾದ್ರೆ ಎಕ್ಸ್ ಮೈನಸ್ 3/x ಈಕ್ವಲ್ ಟು 2 ಅಂತ ಇದನ್ನು ಅಡ್ಡಗುಣಕಾರ ಮಾಡಿ. ಆಗ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಮೈನಸ್ 3/x ಈಕ್ವಲ್ ಟು 2 ಆಗುತ್ತೆ. ಆಯಿತಾ? ಈಗ ಇದನ್ನು ಗುಣಿಸ್ತೀರಾ ನೀವಾಗ. ನೆಕ್ಸ್ಟ್ ಸ್ಟೆಪ್ ಬಂದು ಎಕ್ಸ್ ಸ್ಕ್ವಯರ್ ಮೈನಸ್ 3 ಈಕ್ವಲ್ ಟು 2x ಈಕ್ವಲ್ ಟು 2x. ಆಗ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 3 ಈಕ್ವಲ್ ಟು 0 ಅಂತ ಬರೀತೀರಾ. ಈಗ ಇದನ್ನು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಬಿಡಿಸಿ ಅಂತ ಕೇಳಿದರೆ ಎಕ್ಸ್ ಬೆಲೆ ಕಂಡುಹಿಡಿದು. ಎಕ್ಸ್ ಬೆಲೆ ಕಂಡುಹಿಡಿಬೇಕಾದ್ರೆ ಅಪವರ್ತಿಸ್ಬೇಕು ಮಕ್ಕಳೇ. ಇದು ಎಷ್ಟು ಮಾರ್ಕಿನ ಪ್ರಶ್ನೆ? 2 ಮಾರ್ಕಿನ ಪ್ರಶ್ನೆ. ಅಪವರ್ತನ ವಿಧಾನದಿಂದ ಮಾಡಿ. ಮೈನಸ್ 3x² ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ನಮಗೆ ಮೈನಸ್ 3x² ಬಂತು. ಈಗ ಏನು ಮಾಡಬೇಕು? ಇಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕಾಗತ್ತೆ. ಕಳೆದಾಗ ನಮಗೆ ಎಷ್ಟು ಬರುತ್ತೆ? 2. ಆಗ 3 ಇಂಟು 1, 3 ಒಂದ್ಲಿ 3, 3ರಿಂದ 1 ಕಳೆದ್ರೆ 2. ಆಗ ಇಲ್ಲಿ ಮೈನಸ್ 2 ಬರಬೇಕು. ಆಗ ದೊಡ್ಡ ಸಂಖ್ಯೆಯಿಂದ ಮೈನಸ್ ಹಾಕ್ತೀನಿ, ಚಿಕ್ಕ ಸಂಖ್ಯೆಯಿಂದ ಪ್ಲಸ್ ಹಾಕ್ತೀನಿ. ಆಗ ಪ್ಲಸ್ ಇಂಟು ಮೈನಸ್ ಮೈನಸ್, 3 ಒಂದ್ಲಿ 3. ಆಗ 3x ಇಂದ 1x ಕಳೆದ್ರೆ ನನಗೆ ಎಷ್ಟು ಬರುತ್ತೆ? ಮೈನಸ್ 2x ಬರುತ್ತೆ. ಆಗ ಎಕ್ಸ್ ಸ್ಕ್ವಯರ್ ಮೈನಸ್ 3x ಈ ಜಾಗದಲ್ಲಿ, ಈ 2xನ ಜಾಗದಲ್ಲಿ ಮೈನಸ್ 3x ಪ್ಲಸ್ 1x ಮೈನಸ್ 3 ಈಕ್ವಲ್ ಟು 0. ಇಲ್ಲಿ ಸಾಮಾನ್ಯ ಏನು ಬಂತು ಮಕ್ಕಳೇ? ಎಕ್ಸ್ ಇಂಟು ಎಕ್ಸ್ ಮೈನಸ್ 3. ಇಲ್ಲಿ ಏನು ಬರಿತೀರೋ ಅದನ್ನೇ ರಿಪೀಟ್ ಮಾಡಿ, ಎಕ್ಸ್ ಮೈನಸ್ 3 ಅಂತ. ಓಕೆ. ಇದು ಪ್ಲಸ್ 1 ಈಕ್ವಲ್ ಟು 0. 2 ಸಲ ಇರೋದನ್ನು 1 ಸಲ ಬರೀರಿ. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 1 ಬ್ರ್ಯಾಕೆಟಿಂದ ಹೊರಗಿರೋದು 1 ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇದ್ದಿದ್ದು ಪ್ಲಸ್ 3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಇದು ಬೆಲೆ. ಓಕೆ, ಬಿಡಿಸಿದ್ದೀರಾ. ನೆಕ್ಸ್ಟ್ 1 6 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಯಾವುದು ಸೂತ್ರ ಅಂತ ನಿಮಗೆ ಗೊತ್ತಿದೆಯಲ್ವಾ? ಆಗ
ಓಕೆ, ಇಲ್ಲಿ ನೋಡಿ ಮಕ್ಕಳೇ 1 6 4 3 ಇದನ್ನು m1 m2 ಅಂತ ಬರ್ಕೊಳ್ಳಿ. ಸೂತ್ರಕ್ಕೆ ಪಿ ಎಫ್ ಎಕ್ಸ್ ವೈ ಈಕ್ವಲ್ ಟು ಸೂತ್ರ ಬರ್ಕೊಳ್ಳಿ. m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಜಸ್ಟ್ ಈ ರೀತಿ ಬರ್ಕೊಳ್ಳಿ. mx ಪ್ಲಸ್ mx ಅಂತ ಬರ್ಕೊಂಡು ಬೈ m ಪ್ಲಸ್ m ಅಂತ ಬರ್ಕೊಳ್ಳಿ. ಆಗ ಇಲ್ಲಿ 1 2 2 1 1 2 ಇದನ್ನು ಈ ರೀತಿ ಕಲ್ತ್ಕೊಳ್ಳಿ. ಗೊತ್ತಾಯ್ತಲ್ಲ. ಈ ಕಡೆನೂ ಅಷ್ಟೇ ಎಮ್ ವೈ ಪ್ಲಸ್ ಎಮ್ ವೈ ಅಂತ ಬರೆದು 1 2 2 1 1 2 ಅಂತ ಬರೆದ್ರೆ ಆಯಿತು. ಆಮೇಲೆ m1 ಇದ್ದ ಜಾಗಕ್ಕೆ ಇದನ್ನು 1 ಬರಿತೀರಾ. ಇಲ್ಲಿ x2 ಅಂತಿದೆ, x2 ಇದ್ದ ಜಾಗದಲ್ಲಿ 4 ಇದೆ, 4 ಹಾಕ್ತೀರಾ. ಪ್ಲಸ್ m2 ಅಂತ ಹೇಳಿದ್ರೆ 2 ಇಂಟು x1 ಅಂತ ಹೇಳಿದ್ರೆ 1 ಬೈ 1 ಪ್ಲಸ್ 2. ಇಲ್ಲಿ m1 ಅಂತ ಹೇಳಿದ್ರೆ 1, y2 ಅಂತ ಹೇಳಿದ್ರೆ 3, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಪ್ಲಸ್ 2 ಇಂಟು 6 6 y1. ಆಗ 1 ಪ್ಲಸ್ 2 1 ಪ್ಲಸ್ 2 ಕೆಳಗೆ. ಈಗ ಇದು 4 1 4 2 1 2 ಬೈ 3 3 1 3 2 6 12 ಬೈ 3. ಈಗ 4 2 ಸೇರಿಸಿದಾಗ 6 6 ಬೈ 3. ಇಲ್ಲಿ 12ಕ್ಕೆ 3 ಸೇರಿಸಿದ್ರೆ 15 15 ಬೈ 3 ಬರುತ್ತೆ. 3 2 6 3 5 15. ಆಗ ಬೆಲೆ ಎಷ್ಟು ಬಂತು ನಮಗೆ? 2 ಮತ್ತು 5 ಆಯಿತು. ಈಗ ಇಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು. ಕ್ರಮಾನುಗತ ಅಂತ ಹೇಳಿದ್ರೆ ಕಂಟಿನ್ಯೂಸ್ ನಂಬರ್ಸ್ 1 2 3 ಕೆಲವು ಕಾರ್ಡುಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಲಾಗಿದೆ. ಇಲ್ಲಿ ಯಾದೃಚ್ಛಿಕವಾಗಿ ಸಮ ಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಕೊಟ್ಟಿದ್ದಾರೆ. ಎಷ್ಟು? 4/9. ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡಿಡಿ. ನಿಮಗೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಈಗ 1ರಿಂದ ಅಂತ ಕೇಳಿದರೆ ಆಗ ನಮಗೆ ಗೊತ್ತಿರೋ ಪ್ರಕಾರ ಏನಿರ್ತದೆ, 1ರಿಂದ ಅಲ್ಲಿ ಸಂಭವನೀಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ? ಸಮಸಂಖ್ಯೆ ಸಂಭವನೀಯತೆ ಕೊಟ್ಟಿದ್ದಾರೆ. ಸಮಸಂಖ್ಯೆ ಸಂಭವನೀಯತೆ ಎಷ್ಟಾಗಿದೆ? ಸಮಸಂಖ್ಯೆ ಬಂದು ಸಂಭವನೀಯತೆ ಅವರು ಎಷ್ಟು ಕೊಟ್ಟಿದ್ದಾರೆ ಅಂದರೆ 4/9 ಅಂತ ಕೊಟ್ಟಿದ್ದಾರೆ. ಆಗ ಒಟ್ಟು ನಮಗೆ ಸಂಭವನೀಯತೆ ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಏನು? ಅಪೇಕ್ಷಿತ ಫಲಿತಾಂಶ ಭಾಗಿಸು ಒಟ್ಟು ಫಲಿತಾಂಶ ಅಲ್ವ ಮಕ್ಕಳೇ? ಅಪೇಕ್ಷಿತ ಫಲಿತಾಂಶ ಎಷ್ಟು ಬಂದಿದೆ? ಇಲ್ಲಿ 4 ಬಂದಿದೆ ಬೈ 9. ಈಗ ಸ್ಟಾರ್ಟ್ ಮಾಡೋಣ ನಾವು. ಆಗ ನಂಬರ್ಸ್ ಯಾವುದೆಲ್ಲ ಆಗುತ್ತೆ? 1 2 3 4 5 6 7 8 9. ಟೋಟಲ್ 9 ನಂಬರ್ಸ್ ಇದೆ. ಆಗ ಟೋಟಲ್ 1 ಇದೆ. ಸಮಸಂಖ್ಯೆಗಳು 2 4 6 8. ಆಗ ಟೋಟಲ್ 4 ಆಯಿತು. ಅಲ್ಲಿ ಈಗ ಕೇಳ್ತಾ ಇರೋದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ 2 3 ಮತ್ತು 5 7. ಹಾಗೆ ಎಷ್ಟು? 9 ಅಂಕಿಗಳಿರ್ತದೆ. ಇಲ್ಲಿ 9 ಅಂತ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ 4/9 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ABCD ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾನಾಂತರ DC. ಇಲ್ಲೇ ಮಾಡ್ತೀನಿ ನೋಡಿ. AB ಸಮಾನಾಂತರ DC ಅಂತ ಕೊಟ್ಟಿದ್ದಾರೆ. ಕರ್ಣಗಳು. ಈಗ ನಾವು 2 ತ್ರಿಭುಜ ಅಂತ ತಗೊಳ್ಳೋಣ. ಇಲ್ಲೊಂದು ತ್ರಿಭುಜ, ಇಲ್ಲೋ 2 ತ್ರಿಭುಜಗಳಿದೆ, ಮೇಲೆ ಮತ್ತು ಕೆಳಗೆ ಅಲ್ವಾ? ಆಗ ತ್ರಿಭುಜ AOB, ಈ ತ್ರಿಭುಜವನ್ನು ತಗೊಳ್ಳಿ. ತ್ರಿಭುಜ AOB, ಮೇಲೆ ತ್ರಿಭುಜದ ಹೆಸರು AOB. ಮತ್ತು ಎರಡನೇ ತ್ರಿಭುಜ ಯಾವುದನ್ನು ತಗೊಳ್ತೀರಾ? ಕೆಳಗಿರುವಂತಹ DOC ತ್ರಿಭುಜವನ್ನು ತಗೊಳ್ತೀರಾ. ಮತ್ತು ತ್ರಿಭುಜ DOCಗಳಲ್ಲಿ 2 ತ್ರಿಭುಜಗಳಲ್ಲಿ ಇಲ್ಲಿ ಕೊಟ್ಟಿರೋದು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸ್ತದೆ ಅಂತ. ನಾವು 2 ತ್ರಿಭುಜನು ಸಮರೂಪಿಗಳು ಅಂತ ಸಾಧಿಸಬೇಕಾಗತ್ತೆ ಮಕ್ಕಳೇ. ಈ ಥರ ಕೊಟ್ಟಾಗ 2 ತ್ರಿಭುಜನು ಸಮರೂಪಿಗಳು ಅಂತ ಸಾಧಿಸಬೇಕಾಗತ್ತೆ. ಈಗ ನಾನು ಏನು ಮಾಡ್ತೀನಿ? 2 ತ್ರಿಭುಜ ತಗೊಂಡಿದ್ದೀನಿ. ಅದರಲ್ಲಿ ಕೋನ ನೋಡಿ, ಈ ಕೋನ ಇದು ಮತ್ತು ಇದು ಎಂತಹ ಕೋನಗಳು? ಶೃಂಗಾಭಿಮುಖ ಕೋನಗಳು. 2 ಲೈನ್ ಹೀಗೆ ಬಂದ್ಬಿಟ್ಟು ಈ ರೀತಿ ಆದರೆ ಇದನ್ನು ಎಂತಹ ಕೋನಗಳು ಅಂತ ಹೇಳ್ತೀವಿ? ಶೃಂಗಾಭಿಮುಖ ಕೋನಗಳು. ಆಗ ನಾನು ಕೋನ AOB ಈಕ್ವಲ್ ಟು ಕೋನ DOC ಎಂತಹ ಕೋನಗಳು? ಶೃಂಗಾಭಿಮುಖ ಕೋನಗಳು ಅಂತ ಬರಿತೀನಿ. ಓಕೆ, ಶೃಂಗಾಭಿಮುಖ ಕೋನಗಳು ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಿ ಮಕ್ಕಳೇ, ಇದು ಸಮಾನಾಂತರ ಅಂತ ಕೊಟ್ಟಿದ್ದಾರೆ. ಸಮಾನಾಂತರ ಅಂತ ಕೊಟ್ಟಾಗ ಈ ರೀತಿ Z ಆಕಾರದಲ್ಲಿ ಬಂದಿದೆ ನೋಡಿ ಕೋನ. ಯಾವುದು? ಕೋನ A. ಈ ಕೋನ, ಇದಕ್ಕೆ ಒಂದು ಬೇರೆ ಕಲರ್ ಹಾಕೋಣ ನೋಡಿ. ಕೋನ A Z ಆಕಾರದಲ್ಲಿ ಬಂದಾಗ ಇಲ್ಲಿ ಬರ್ತದೆ, ಒಳಗೆ ಬರ್ತದೆ ಅಲ್ವಾ? Z ಆಕಾರದಲ್ಲಿ ತೊಗೊಂಡಾಗ ಓಕೆ ಹೀಗೆ ಬರ್ತದೆ.
ಆಗ ಇದು ಕೋನ ಎ ಆಯಿತು, ಇದು ಕೋನ ಸಿ ಆಯಿತು. ಆಗ ನಾನು ಏನಂತ ಬರೀಬೇಕು, ಕೋನ ಏನು ಹೇಗೆ ಹೋಗ್ತೀರಾ, ಬಿ ಎ ಒ, ಕೋನ ಬಿ ಎ ಒ ಸಮ ಕೋನ ಒ ಸಿ ಡಿ. ಒ ಸಿ ಡಿ ಎಂತಹ ಕೋನಗಳಿದು, ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ತೀವಿ, ಪರ್ಯಾಯ ಕೋನಗಳು. ಈಗ ಈ ಎರಡು ಕೋನಗಳು ಸಮವಾಗಿರೋದ್ರಿಂದ ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಯಾವುದಕ್ಕೆ, ಡಿ ಒ ಸಿ. ಓಕೆ, ಇದು ಎರಡು ಸಮರೂಪ ಕೋನಗಳ ತ್ರಿಭುಜಗಳಾಗಿರ್ತದೆ. ಆದ್ದರಿಂದ ಯಾವ ಎ ಕ್ರೈಟೀರಿಯಾ, ಕೋನ ನಿರ್ಧಾರಕ ಗುಣ ಇದೆಯಲ್ವಾ, ಆ ನಿರ್ಧಾರಕದ ಪ್ರಕಾರ ತ್ರಿಭುಜ ಇದೆರಡು ಸಮರೂಪಿಗಳಾಗಿರ್ತದೆ. ಆಗ ನಾವು ಅದರದ್ದು ರಿಸಲ್ಟ್ ಏನು ಬರೆದಿ ಅದನ್ನು ಬರಿತೀವಿ ನಾವು. ಎ ಒ ಬೈ ಈ ತ್ರಿಭುಜದ ಕಂಟಿನ್ಯೂಷನ್ ಒ ಸಿ ಈಕ್ವಲ್ ಟು ಬಿ ಒ ಬೈ ಒ ಡಿ ಅಂತ ಬರಿತೀವಿ. ಇಲ್ಲಿ ನಮಗೆ ಕೇಳಿದೇನು, ಎ ಒ ಬೈ ಬಿ ಒ. ಅದು ಬರಬೇಕಂತೇಳಿದ್ರೆ ಏನು ಮಾಡಬೇಕು, ಇದನ್ನು ಕೆಳಗೆ ತೊಗೊಳ್ಳಿ, ಅಡ್ಡಗುಣಕಾರ ಮಾಡ್ಕೊಳ್ಳೋಣ. ಎ ಒ ಬೈ ಇದನ್ನು ಕೆಳಗೆ ತನ್ನಿ, ಬಿ ಒ ಈಕ್ವಲ್ ಟು ಇದನ್ನು ಮೇಲಕ್ಕೆ ತೊಗೊಂಡೋಗಿ ಒ ಸಿ ಬೈ ಒ ಡಿ. ಸಾಧಿಸಿದೆ ಅಷ್ಟೇ. ಚಿತ್ರ ನೋಡ್ಕೊಳ್ಳೋದು ಅದರಲ್ಲಿ ಅಲ್ಲೇ ಮಾಡಲಿಕ್ಕೆ ಈಸಿ ಇದೆ. ಇದು ತುಂಬ ಈಸಿ ಇರುತ್ತೆ, 2 ಮಾರ್ಕಿದು ಈಸಿಯಾಗೇ ಬರುತ್ತೆ ಮಕ್ಕಳು. ನೋಡಿ ಇಲ್ಲೊಂದು ಅಥವಾ ಅಂತ ಕೇಳಿ, ಇದು ಅಥವಾ ಇದು ಎರಡು ಅದೇ ಕೋನ ಇದರಲ್ಲೇ ಬರ್ತದೆ ನೋಡಿ, ತ್ರಿಭುಜದ ಲೆಸನ್ನಲ್ಲೇ ಬಂದಿದೆ ಚಾಯ್ಸ್. ಈಗ ಎಲ್ ಎಮ್ ಸಮಾನಾಂತರ ನೋಡಿ, ಈ ಲೈನ್ ಏನಾಗಿದೆ, ಸಮಾನಾಂತರವಾಗಿದೆ. ಈ ಲೈನ್, ಈ ರೇಖೆಯು ಇದಕ್ಕೆ ಸಮಾನಾಂತರವಾಗಿದೆ. ಓಕೆ, ನೆಕ್ಸ್ಟು ಎಲ್ ಎನ್ ಅಂತಂದರೆ ಇದು ಸಮಾನಾಂತರವಾಗಿದೆ, ಇದೆರಡು ಸಮಾನಾಂತರ ಅಂತ ಕೊಟ್ಟಿದ್ದಾರೆ, ಇದೆರಡು ಸಮಾನಾಂತರ ಅಂತ ಕೊಟ್ಟಿದ್ದಾರೆ. ಈಗ ನಾವು ಈ ಕಡೆ ಒಂದು ತ್ರಿಭುಜ ಇದೆ ನೋಡಿ ಮಕ್ಕಳೇ, ಎ ಸಿ ಬಿ, ಇದೊಂದು ತ್ರಿಭುಜ ತಾನೆ. ಎ ಇಲ್ಲಿಂದ ಎ ಇರುವಂಥದ್ದು ಎ ಸಿ ಬಿ ತ್ರಿಭುಜ ತಗೊಳ್ಳೋಣ. ತ್ರಿಭುಜ ಎ ಸಿ ಬಿಯಲ್ಲಿ ಫಸ್ಟೇ ಕೊಟ್ಟಿದ್ದಾರೆ ಅವರಿಗೆ, ಏನಂತ ಕೊಟ್ಟಿದ್ದಾರೆ, ಎಲ್ ಎಮ್ ಇದು ಸಮಾನಾಂತರ ಸಿ ಬಿ, ಅದನ್ನೇ ಬರೀರಿ. ಎಲ್ ಎಮ್ ಸಮಾನಾಂತರ ಸಿ ಬಿ ಅಂತ ಬರೀತಾರೆ, ಅದು ಅವ್ರು ಕೊಟ್ಟಿರುವಂಥದ್ದು. ಆಗ ಎಮ್ ಬೈ ಎ ಬಿ, ಎ ಎಮ್ ಬೈ ಎ ಬಿ ನಾವು ಲೆಕ್ಕ ಮಾಡಬೇಕಾದ್ರೂ ಪ್ರಶ್ನೆಯನ್ನು ನೋಡಿಬಿಟ್ಟೆ ನಾವು ತೊಗೊಳ್ಬೇಕು. ಅರ್ಥ ಆಯ್ತಲ್ಲ, ಇಲ್ಲಿ ನಂಬರ್ಗಳನ್ನ ಕೊಟ್ಟಿದ್ರು ನಾವು ಯಾವುದನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಮಾಡ್ತೀವಿ. ಅಲ್ಲಿ ಇಲ್ಲಿ ಎ ಎಮ್ ಬೈ ಎ ಬಿ, ಆಗ ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ತೊಗೊಂಡಿದೆ, ಅದೇ ಥರ ನಾವು ತೊಗೊಳ್ಳೋಣ. ಇದು ತೇಲ್ಸನ ಎ ಎಮ್ ಬೈ ಎ ಬಿ ಈಕ್ವಲ್ ಟು ಈ ಕಡೆ ಎ ಎಲ್ ಬೈ ಎ ಸಿ ಅಂತ ಬರಿತೀರ, ಎ ಎಲ್ ಬೈ ಎ ಸಿ ಅಂತ ಬರೀತಾರೆ. ಇದು ಸಮೀಕರಣ 1. ನೆಕ್ಸ್ಟ್ ಇನ್ನೊಂದು ತ್ರಿಭುಜ, ಈಚೆ ಇರುವಂಥ ತ್ರಿಭುಜ ಇದೆಯಲ್ಲ, ಆ ತ್ರಿಭುಜನ ತೊಗೊಳ್ಳಿ. ತ್ರಿಭುಜ ಎ ಡಿ ಸಿ, ಎ ಡಿ ಸಿ ಈ ಕಡೆ ಇರುವಂಥ ತ್ರಿಭುಜ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ, ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಇದು ಈ ಕಡೆ ಇರುವಂಥದ್ದು. ಓಕೆ, ಇದು ಈ ತ್ರಿಭುಜವನ್ನು ಏನಂತ ಓದ್ತೀವಿ ನಾವು, ಎ ಡಿ ಸಿ ಅಂತ ಓದ್ತೀವಿ, ಕೆಳಗಿರುವಂಥದ್ದು. ಆಗ ಇದರಲ್ಲೂ ಹಾಗೆ ತೊಗೋಬೇಕು, ಒಂದು ಚಿಕ್ಕ ತ್ರಿಭುಜ ತೊಗೊಳ್ಬೇಕು, ಎ ಎಲ್ ಬೈ ಎ ಸಿ ಹಾಗೆ ತೊಗೊಳ್ಳಿ. ಎ ಎಲ್ ಬೈ ಎ ಸಿ ಈಕ್ವಲ್ ಟು ಇಲ್ಲೂ ಅಷ್ಟೇ ಎ ಎನ್ ಬೈ ಎ ಡಿ ಅಂತ ತೊಗೊಳ್ತೀರ, ಎ ಎನ್ ಬೈ ಎ ಡಿ ಅಂತ ಬರಿತೀರ. ನೋಡಿ ಮಕ್ಕಳೇ, ಈ ಎರಡು, ಇದು ಸಮೀಕರಣ 2. 1 ಮತ್ತು 2ರಿಂದ ನೋಡಿ, ಈ ಎ ಎಲ್ ಬೈ ಎ ಸಿ, ಇಲ್ಲಿನೂ ಎ ಎಲ್ ಬೈ ಎ ಸಿ, ಇದನ್ನು ಬಿಟ್ಬಿಡಿ. ಇದನ್ನು ತೊಗೊಂಡಾಗ ಎ ಎಮ್ ಬೈ ಎ ಎಮ್ ಬೈ ಎ ಬಿ ಈಕ್ವಲ್ ಟು ಎ ಎನ್ ಬೈ ಎ ಡಿ ಆಯಿತು. ಇದಕ್ಕೆ ಇನ್ನೂ ಬೇರೆ ವಿಧಾನದಲ್ಲೂ ಮಾಡ್ಬೋದು, ಇದೇ ವಿಧಾನದಲ್ಲಿ ಮಾಡಿ +1 ಯಾವುದು ತೇಲ್ಸನ ಪ್ರಮೇಯ, ಡೈರೆಕ್ಟ್ ತೇಲ್ಸನ ಪ್ರಮೇಯನೇ ತೊಗೊಂಡು ಎ ಎಮ್ ಬೈ ಎಮ್ ಬಿ ಎ ಎಲ್ ಬೈ ಎಲ್ ಸಿ ಅಂತ ಮಾಡಿ +1 ಮಾಡಿ ಆ ವಿಧಾನದಲ್ಲೂ ಈ ಲೆಕ್ಕವನ್ನು ಮಾಡ್ಬೋದು ಮಕ್ಕಳೇ. ಈಗ ಲಾಸ್ಟ್ ಲೆಕ್ಕ, 2 ಮಾರ್ಕಿನ ಪ್ರಶ್ನೆಯಲ್ಲಿ ಲಾಸ್ಟ್ ಲೆಕ್ಕ, 3x² - 7x + 4 = 0 ಈ ವರ್ಗ ಶೋಧಕ ಅಂತ ಕೇಳಿದ್ದಾರೆ. ಇಲ್ಲೇ ಮಾಡ್ತೀನಿ ನೋಡಿ, ಶೋಧಕ ಅಂತ ಹೇಳಿದ ತಕ್ಷಣ ಡೆಲ್ಟಾ = b² - 4ac ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇಲ್ಲಿ ಎ ಅಂದರೆ ಎಷ್ಟು ಮಕ್ಕಳೇ, ಎ ಅಂದರೆ 3, ಬಿ ಅಂದರೆ -7 ಅಲ್ವಾ, ಬಿ ಅಂದರೆ -7, ಎ ಅಂದರೆ 3, ಸಿ ಅಂದರೆ 4. ಇದಕ್ಕೆ ಹಾಕಿ -7² ಈ ಇಲ್ಲಿ 2 ಇದೆಯಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ. -4 ಇಂಟು ಎ ಅಂತ ಹೇಳಿದ್ರೆ 3, ಸಿ ಅಂತ ಹೇಳಿದ್ರೆ 4. ಈಗ -7 ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ -7 ಗುಣಿಸು -7, -7 ಎಷ್ಟು ಸಲ ಬರ್ಕೊಳ್ಬೇಕು, ಸ್ಕ್ವಯರ್ ಇರುವಾಗ 2 ಸಲ ಬರ್ಕೋಬೇಕು. -7 7 ಎಷ್ಟಾಗುತ್ತೆ, 49, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಗ ಆನ್ಸರ್ ಬಂದಿಲ್ಲಿ 49 - 44
8. ಎಷ್ಟು ಬಂತು? 49ರಿಂದ 48 ಕಳೆದ್ರೆ 1 ಬೆಲೆ ಬಂತು. ಮೂಲಗಳ ಸ್ವಭಾವ, ಇದು ಡೆಲ್ಟಾ ಬೆಲೆ ಎಷ್ಟಾಗಿದೆ? 0ಗಿಂತ ಜಾಸ್ತಿ ಇದೆ. ಆಗ 0ಗಿಂತ ಜಾಸ್ತಿ ಅಂತ ಹೇಳಿದ್ರೆ ಏನಂತ? ವಾಸ್ತವ ಮತ್ತು ಭಿನ್ನ ಅಂತ ಬರೀತೀರ ಮಕ್ಕಳೇ.